ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎಸ್ ಡಿ ಶ್ಯಾಮ್ ಸುಂದರ್, ಕನ್ಸಲ್ಟೆಂಟ್ ರೇಡಿಯೇಷನ್ ಆಂಕಾಲಜಿಸ್ಟ್, ಪ್ರಿಸಿಷನ್ ಆಂಕಾಲಜಿ ಕ್ಲಿನಿಕ್, ವಿಜಯನಗರ. ಇವತ್ತು ನಾವು ಕಾರ್ಸಿನೋಮಾ ಪ್ರಾಸ್ಟೇಟ್ ಕ್ಯಾನ್ಸರ್ ಬಗ್ಗೆ ಮಾತಾಡೋಣ. ಸೊ ಪ್ರಾಸ್ಟೇಟ್ ಕ್ಯಾನ್ಸರಲ್ಲಿ ಮೇನ್ಲಿ ಡಿಸ್ಕಷನ್ ನಮ್ದು ಇವತ್ತು ರೇಡಿಯೋಥೆರಪಿ ಬಗ್ಗೆ ಇರುತ್ತೆ. ಯಾಕಂದರೆ ರೇಡಿಯೋಥೆರಪಿ ಇಸ್ ಎ ಮೇಜರ್ ಟ್ರೀಟ್ಮೆಂಟ್ ಫಾರ್ ಕಾರ್ಸಿನೋಮಾ ಪ್ರಾಸ್ಟೇಟ್. ಮೋಸ್ಟ್ ಆಫ್ ಯು ಮೇ ನೋ ಕಾರ್ಸಿನೋಮಾ ಪ್ರಾಸ್ಟೇಟ್ ಅನ್ನೋದು ಗಂಡಸರಲ್ಲಿ ಬರುವಂಥ ಕಾಯಿಲೆ. ಇದು ಬಂದು ಕ್ಯಾನ್ಸರ್ ಆಫ್ ದಿ ಪ್ರಾಸ್ಟೇಟ್ ಗ್ಲ್ಯಾಂಡ್. ಸೊ ಇದು ಯೂಶಲಿ ಎಲ್ಡರ್ಲಿ ಪೀಪಲ್, ಅಂದರೆ ಏಜ್ ಆಗಿರೋರಲ್ಲಿ ಬರುತ್ತೆ. ಯೂಶಲಿ 60 years ಆ್ಯಂಡ್ ಅಬೌವ್. ಕೆಲವು ಸರಿ ಈವನ್ ಲೇಟ್ 50s ನೋಡ್ತೀವಿ, ಬಟ್ ಮೆಜಾರಿಟಿ ಇಟ್ ವಿಲ್ ಬಿ 60-65 years ಆ್ಯಂಡ್ ಅಬೌವ್. ಸೊ ಕಾರ್ಸಿನೋಮಾ ಪ್ರಾಸ್ಟೇಟ್ನ ನಾವು ಡಿವೈಡ್ ಮಾಡೋದು ಹಿಂಗಿದ್ರೆ, ಸೊ ನಾವು ಪ್ರಾಸ್ಟೇಟ್ ಕ್ಯಾನ್ಸರ್ನ ವೆರಿ ಲೋ ರಿಸ್ಕ್, ಅನಂತರ ಇಂಟರ್ಮೀಡಿಯೇಟ್ ರಿಸ್ಕ್, ಮತ್ತು ಹೈ ಆ್ಯಂಡ್ ವೆರಿ ಹೈ ರಿಸ್ಕ್ ಅಂತ ಭಾಗ ಮಾಡ್ತೀವಿ. ಇದನ್ನ ಏನು ಬೇಸಿಸ್ ಮೇಲೆ ಭಾಗ ಮಾಡ್ತೀವಿ ಅಂದರೆ ಸ್ಟೇಜ್ ಆಫ್ ದಿ ಕ್ಯಾನ್ಸರ್, ಅನಂತರ PSA ಅಂತೀವಿ, ಅಂದರೆ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಅಂತಂದು ಬ್ಲಡ್ ಟೆಸ್ಟ್ ಇರುತ್ತೆ. ಅದು ಎಷ್ಟು ಲೆವೆಲ್ ಇರುತ್ತೆ ಅನ್ನೋದ್ರ ಮೇಲೆ, ಆನಂತರ ಅದು ಯಾವ ಗ್ರೇಡು, ಆಮೇಲೆ ಗ್ಲೀಸನ್ ಸ್ಕೇರ್ ಇದೆಲ್ಲ ಇರುತ್ತೆ. ಸೊ ಮೇನ್ಲಿ ಇಟ್ ಈಸ್ ಬಯಾಪ್ಸಿ ಸ್ಟೇಜು, ಆನಂತರ PSA ಲೆವೆಲ್ ಮೇಲೆ ಅದು ನಾವು ಡಿಸೈಡ್ ಮಾಡ್ತೀವಿ. ಸೊ ವೆರಿ ಲೋ ರಿಸ್ಕ್ ಅಂದರೆ ಆ ಪೇಷಂಟ್ಸಲ್ಲಿ ಔಟ್ಕಮ್ ಈಸ್ ಎಕ್ಸಲೆಂಟ್. ಹೈ ರಿಸ್ಕ್ ಅಂದರೆ ಇಟ್ ಈಸ್ ಬ್ಯಾಡ್. ಸೊ ಆ್ಯಸ್ ದಿ ಸ್ಟೇಜ್ ಇನ್ಕ್ರೀಸಸ್, ದಿ ರಿಸ್ಕ್ ವಿಲ್ ಗೋ ಫ್ರಮ್ ವೆರಿ ಲೋ ಟು ವೆರಿ ಹೈ ರಿಸ್ಕ್. ಈ ರೀತಿಯಿಂದ ವಿಭಜನೆ ಮಾಡ್ತೀವಿ. ಸೊ ಈಗ ಒಂದು ಪೇಷಂಟ್ ವಿತ್ CA ಪ್ರಾಸ್ಟೇಟ್ ಬಂದರು ಅಂದರೆ ಅವ್ರನ್ನ ಯಾವ ರೀತಿ ನಾವು ಟೆಸ್ಟ್ ಮಾಡ್ತೀವಿ. ಸೊ ಫಸ್ಟ್ ಯೂಶಲಿ ಪೇಷಂಟು ನಮಗೆ CA ಪ್ರಾಸ್ಟೇಟಲ್ಲಿ ಬರೋದು ಏನು ಕಂಪ್ಲೇಂಟ್ಸಲ್ಲಿ ಬರ್ತಾರೆ ಅಂದರೆ, ಯೂರಿನ್ ಪಾಸ್ ಮಾಡಬೇಕಾದ್ರೆ ತೊಂದರೆ ಆಗುತ್ತೆ, ಅಥವಾ ಯೂರಿನು ಸಲೀಸಾಗಿ ಪಾಸ್ ಆಗಲ್ಲ, ಮತ್ತೆ ಯೂರಿನ್ ಪಾಸ್ ಮಾಡಬೇಕು ಅನಿಸುತ್ತೆ, ಯೂರಿನ್ ಮಾಡಬೇಕಾದ್ರೆ ಉರಿ ಬರುತ್ತೆ, ಈ ರೀತಿ ಕಂಪ್ಲೇಂಟ್ಸು ಬರ್ತಾರೆ ಮೋಸ್ಟ್ ಕಾಮನ್. ಇನ್ನು ಅಡ್ವಾನ್ಸ್ಡ್ ಸ್ಟೇಜಲ್ಲಿ ಯೂರಿನ್ ಪಾಸ್ ಮಾಡಿದ್ರೆ ಅದರಲ್ಲಿ ಬ್ಲಡ್ ಹೋಗುತ್ತೆ, ಅಥವಾ ರೆಡ್ ಕಲರ್ ಕೆಂಪು ಬಣ್ಣದ ಯೂರಿನ್ ಹೋಗುತ್ತೆ, ಅನ್ನತ್ರ ಪೇಯ್ನು, ಕೆಲವು ಸರಿ ಯೂರಿನ್ ಬ್ಲಾಕ್ ಆಗುವಂಥದ್ದು, ಈ ರೀತಿಯಲ್ಲೂ ಬರುತ್ತೆ. ವೆರಿ ಹೈ ರಿಸ್ಕ್ ಪ್ರಾಸ್ಟೇಟ್ ಅಂದರೆ ಆಲ್ರೆಡಿ ಪ್ರಾಸ್ಟೇಟ್ ಕ್ಯಾನ್ಸರ್ ಬೇರೆ ಮೂಳೆಗಳಿಗೆ ಈ ಥರ ಎಲ್ಲ ಸ್ಪ್ರೆಡ್ ಆಗಿದ್ರೆ ಆ ಭಾಗದ ನೋವು, ಫಾರ್ ಎಕ್ಸಾಂಪಲ್ ಬೆನ್ನು ಮೂಳೆ ಸ್ಪ್ರೆಡ್ ಆಗಿದ್ರೆ ಬೆನ್ನು ನೋವು ಅಂತ ಬರ್ಬೋದು, ಅಥವಾ ಕಾಲು ಮೂಲೆ ಸ್ಪ್ರೆಡ್ ಆಗಿದ್ರೆ ಕಾಲು ನೋವು ಅಂತ ಬರ್ಬೋದು. ಸೊ ಯಾವ ರೀತಿ ಬರ್ತಾರೆ ಅಂದರೆ ಇಟ್ ಡಿಪೆಂಡ್ಸ್ ಆನ್ ದಿ ಸ್ಟೇಜ್ ಆಫ್ ದಿ ಡಿಸೀಸ್. ಬಟ್ ಮೋಸ್ಟ್ ಆಫ್ ದೆಮ್ ವಿಲ್ ಕಮ್ ವಿತ್ ಯೂರಿನರಿ ಸಿಂಪ್ಟಮ್ಸ್, ಅಂದರೆ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟ ಸಿಂಪ್ಟಮ್ಸ್ ಇಂದನೇ ಬರೋದು. ಒನ್ಸ್ ಪೇಷಂಟ್ ಬಂದಮೇಲೆ ಯೂಶಲಿ ದಿ ಫಸ್ಟ್ ಟೆಸ್ಟ್ ದೇ ವಿಲ್ ಡೂ ಇಸ್ PSA, ಅಂದರೆ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಅಂತ. ಇದೊಂದು ಬ್ಲಡ್ ಟೆಸ್ಟ್. ಸೊ ಬ್ಲಡ್ ಟೆಸ್ಟ್ ನಮ್ಗೆ ಗೊತ್ತಾಗುತ್ತೆ. ನಾರ್ಮಲ್ ಲೆವೆಲ್ ಬಂದು ಅಪ್ ಟು 4 ಅಂತ ಹೇಳ್ತೀವಿ, 4 ng/dL. ಅದ್ರ ಮೇಲಿದ್ರೆ ಎಲಿವೇಟೆಡ್, ಅದೆಷ್ಟು ಮೇಲಿರುತ್ತೋ ಅಷ್ಟು ರಿಸ್ಕ್ ಜಾಸ್ತಿ ಅಂತ. ಅಂದರೆ 10 ಇದ್ರೆ ಇಟ್ ಈಸ್ ಹೈ, 25 ಇದ್ರೆ ಇಟ್ ಈಸ್ ವೆರಿ ಹೈ, 50-60 ಇದ್ರೆ ಇಟ್ ಈಸ್ ವೆರಿ ವೆರಿ ಹೈ. ಆ ಥರ ಆ್ಯಸ್ ಮೋರ್ ದಿ ಹೈ ಇಟ್ ಈಸ್ ಮೋರ್ ಇಸ್ ದ ರಿಸ್ಕ್. ನೆಕ್ಸ್ಟ್ ಬಂದು MRI, ಮಲ್ಟಿ ಪ್ಯಾರಾಮೆಟ್ರಿಕ್ MRI ಅಂತ ಬರುತ್ತೆ. ದಿಸ್ ಈಸ್ ದ ಇನ್ವೆಸ್ಟಿಗೇಷನ್ ಆಫ್ ಚಾಯ್ಸ್. ಸೊ ಈ MRI ಮಾಡಲೇಬೇಕಾಗತ್ತೆ. ಇದರಲ್ಲಿ ನಮಗೆ ಪ್ರಾಸ್ಟೇಟಲ್ಲಿ ಏನಾದರೂ ಗಡ್ಡೆ ಇದೆಯಾ, ಯಾವ ಥರದ ಗಡ್ಡೆ, ಯಾವ ಸ್ಟೇಜಲ್ಲಿದೆ, ಇವೆಲ್ಲ ನಮಗೆ ಗೊತ್ತಾಗುತ್ತೆ. ದಿಸ್ ಈಸ್ MRI. ಇದ್ರದ್ದು ನೆಕ್ಸ್ಟ್ ಬಂದು ವಿ ಹ್ಯಾವ್ ಟು ಡೂ ಎ ಬಯಾಪ್ಸಿ. ಸೊ ಒನ್ಸ್ PSA ಎಲಿವೇಟೆಡ್ ಆಗಿದೆ, ಆನಂತರ MRIಯಲ್ಲಿ ಏನೋ ಗಡ್ಡೆ ಇದೆ ಅಂತ ಗೊತ್ತಾದ ನಂತರ ನಾವು ಬಯಾಪ್ಸಿ ಮಾಡ್ತೀವಿ. ಅಂದರೆ ಆ ಭಾಗದ ಒಂದು ಸ್ಮಾಲ್ ಪೀಸನ್ನು ತೆಗೆದು ನಾವು ಪರೀಕ್ಷೆಗೆ ಕಳಿಸ್ತೀವಿ. ಅದರಲ್ಲಿ ನಮಗೆ ಅದು ಯಾವ ಗ್ರೇಡು, ಯಾವ ಥರದ ಕ್ಯಾನ್ಸರ್, ಇದೆಲ್ಲ ಗೊತ್ತಾಗುತ್ತೆ. ಸೊ ದೀಸ್ ಆರ್ ದಿ 3 ಮೇನ್. ಏನು ಹೇಳಿ, PSA, MRI, ಆನಂತರ ಬಯಾಪ್ಸಿ. ಕೆಲವು ಸರಿ ಹೈಯರ್ ಸ್ಟೇಜಲ್ಲಿದ್ದರೆ ಆವಾಗ ಒಂದು PSMA PET ಸ್ಕ್ಯಾನ್ ಅಂತ ಹೇಳ್ತೀವಿ, ಅದು ಹೋಲ್ ಬಾಡಿ ಸ್ಕ್ಯಾನ್ ಮಾಡ್ತೀವಿ ಯೂಶಲಿ, ನೋಡಲಿಕ್ಕೆ ಎಲ್ಲಿ ಸ್ಪ್ರೆಡ್ ಆಗಿದೆ ಅಂತ. ಸೊ ಸ್ವಲ್ಪ ಹೈಯರ್ ಸ್ಟೇಜಲ್ಲಿರೋ ಪೇಷಂಟ್ಸ್ಗೆ PSMA ಹೋಲ್ ಬಾಡಿ PET ಸ್ಕ್ಯಾನ್ ಕೂಡ ಮಾಡಿಸ್ತೀವಿ. ಸೊ ಅದ್ರಲ್ಲಿ ನಮಗೆ ಫುಲ್ ಬಾಡಿ ಗೊತ್ತಾಗ್ಬಿಡುತ್ತೆ, ಬೇರೆ ಎಲ್ಲಾದರೂ ಬೋನ್ಸಲ್ಲಿ ಇದೆಯಾ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ದೀಸ್ ಆರ್ ದಿ ಇನ್ವೆಸ್ಟಿಗೇಷನ್ಸ್. ಸೊ ಆಗಲೇ ಹೇಳ್ದಂಗೆ ವೆರಿ ಲೋ ಟು ಹೈ ರಿಸ್ಕ್ ಅಥವಾ ವೆರಿ ಹೈ ರಿಸ್ಕ್ವರೆಗೂ ನಾವು ಈ ಥರ ವಿಭಜನೆ ಮಾಡಿರ್ತೀವಿ. ಸೊ ವೆರಿ ಲೋ ರಿಸ್ಕ್ ಪೇಷಂಟ್ಸ್ಗೆ ಯೂಶಲಿ ಇಫ್ ದಿ ಪೇಷಂಟ್ ಇಸ್ ವೆರಿ ಎಲ್ಡರ್ಲಿ, ಅಂದರೆ ಈಗ ಮೋರ್ ದೆನ್ 70 ಇದ್ದಾರೆ ಅಂದರೆ ಯೂಶಲಿ ಅವ್ರಿಗೆ ಏನು ಟ್ರೀಟ್ಮೆಂಟ್ ಬೇಕಿರಲ್ಲ. ವಿ ಕ್ಯಾನ್ ಜಸ್ಟ್ ಕೀಪ್ ದೆಮ್ ಆನ್ ಫಾಲೋ ಅಪ್. ಇಲ್ಲಾಂದರೆ ಬರೀ ರೇಡಿಯೇಷನ್ ಮಾಡ್ಬೋದು, ಬಟ್ ಮೋಸ್ಟ್ ಆಫ್ ದಿ ಟೈಮ್ಸ್ ವಿಲ್ ಕೀಪ್ ಆನ್ ಫಾಲೋ ಅಪ್. ಅದೇ 70 years ಕೆಳಗಡೆ ಅಂದರೆ ಅವ್ರದ್ದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಈಸ್ ಮೋರ್ ದೆನ್ 20 years ಇದೆ ಅಂದರೆ ಪೇಷಂಟ್ ಒಂದು 60 ವರ್ಷ ಅಂದರೆ ಆವಾಗ ವಿ ಕ್ಯಾನ್ ಟ್ರೀಟ್ ದಿ ಪೇಷಂಟ್. ಆವಾಗಲೂ ಅಷ್ಟೇ ವಿ ಹ್ಯಾವ್ ದಿ ಆಪ್ಷನ್ಸ್ ಆಫ್ ಜಸ್ಟ್ ಕೀಪಿಂಗ್ ದಿ ಪೇಷಂಟ್ ಆನ್ ಫಾಲೋ ಅಪ್, ಅಥವಾ ಜಸ್ಟ್ ರೇಡಿಯೇಷನ್ ಮಾಡುವಂಥದ್ದು ಆರ್ ಸರ್ಜರಿ. ವೆನ್ ಇಟ್ ಕಮ್ಸ್ ಟು ಲೋ ರಿಸ್ಕ್, ಅಗೇನ್
the treatment is same. Either we can keep them on follow-up or radiation or surgery. Once we came to intermediate risk, ಅವಾಗ ನಾವು ಪೇಷಂಟ್ನ ಫಾಲೋ ಅಪ್ ಇಡಲಿಕ್ಕಾಗಲ್ಲ. ಅವಾಗ ಕಂಪಲ್ಸರಿ ಅವ್ರಿಗೆ ಐದರ್ ನಾವು ರೇಡಿಯೇಷನ್ ಮಾಡಬೇಕಾಗ್ತದೆ ಅಥವಾ ವಿ ಶುಡ್ ಡು ಸರ್ಜರಿ. ಸರ್ಜರಿ ಅಂದರೆ ಪ್ರಾಸ್ಟೆಟೆಕ್ಟಮಿ ವಿತ್ ಪ್ಲಸ್ ಆರ್ ಮೈನಸ್. ಈಗ ಅದರಲ್ಲಿ ಕೆಲವು ಹೈ ರಿಸ್ಕ್ ಫೀಚರ್ಸ್ ಬಂದು ಅಂದರೆ ಆಂಡ್ರೋಜನ್ ಡಿಪ್ರವೇಷನ್ ಥೆರಪಿ ಅನ್ನೋದೊಂದು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಅದು ಬೇಸಿಕಲಿ ಟ್ಯಾಬ್ಲೆಟ್ಸ್ ಮತ್ತು ಇಂಜೆಕ್ಷನ್ ಇರ್ತದೆ. ಅದೇ ಹೈ ರಿಸ್ಕ್, ವೆರಿ ಹೈ ರಿಸ್ಕ್ ಅಂದರೆ ಕಂಪಲ್ಸರಿ ಅವಾಗ ರೇಡಿಯೇಷನ್ ಮಾಡಬೇಕಾಗ್ತದೆ, ಅದ್ರ ಜೊತೆಗೆ ADTನೂ ಕೊಡಬೇಕಾಗುತ್ತೆ. ಆಲ್ರೆಡಿ ಡಿಸೀಸ್ ಬೇರೆ ಕಡೆ ಸ್ಪ್ರೆಡ್ ಆಗಿದೆ ಅಂದರೆ ಅದ್ರ ಟ್ರೀಟ್ಮೆಂಟ್ ಬೇರೆ ಆಗ್ತದೆ. ಅಂದರೆ ಸಿಸ್ಟಮಿಕ್ ಥೆರಪಿ ಅಂತ ಹೋಗ್ತೀವಿ, ಕೀಮೋಥೆರಪಿ ಇದೆಲ್ಲ ಆ್ಯಡ್ ಆಗುತ್ತೆ. ಸೊ ಅದನ್ನ ಇವತ್ತು ನಾವು ವಿ ವಿಲ್ ನಾಟ್ ಡೀಲ್. ಮೇನ್ಲಿ ಇವತ್ತು ನಾವು ಲೋಕಲೈಸ್ಡ್ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂದರೆ ವೆರಿ ಲೋ ರಿಸ್ಕ್ ಟು ಹೈ ರಿಸ್ಕ್ವರೆಗೂ ವಿ ವಿಲ್ ಸಿ. ಆಲ್ರೆಡಿ ಹೇಳ್ದಂಗೆ ವೆರಿ ಲೋ ರಿಸ್ಕಲ್ಲಿ ಏನು ಟ್ರೀಟ್ಮೆಂಟ್ ಬೇಕಾಗಲ್ಲ, ವಿಲ್ ಜಸ್ಟ್ ಕೀಪ್ ದಮ್ ಆನ್ ಫಾಲೋ ಅಪ್. ಲೋ ರಿಸ್ಕಲ್ಲಿ ಇಫ್ ದ ಪೇಷಂಟ್ ಈಸ್ ಎಲ್ಡರ್ಲಿ, ತುಂಬ ಏಜ್ ಆಗಿದ್ರೆ ಏನೂ ಮಾಡಲ್ಲ, ಜಸ್ಟ್ ಫಾಲೋ ಅಪ್. ಇಲ್ಲ ಅಂದರೆ ವಿ ಹ್ಯಾವ್ ಟು ಗಿವ್ ಐದರ್ ರೇಡಿಯೇಷನ್ ಆರ್ ಸರ್ಜರಿ. ಸಿಮಿಲರ್ಲಿ ಇಂಟರ್ಮೀಡಿಯೇಟ್ ರಿಸ್ಕಲ್ಲೂ ಸೇಮ್ ಆಗಲೇ ಹೇಳ್ದಂಗೆ ಇಟ್ ಇಸ್ ರೇಡಿಯೇಷನ್ ಆರ್ ಸರ್ಜರಿ. ಸೊ ಈಗ ನೆಕ್ಸ್ಟ್ ಬಂದು ನಮಗಿದು ಡೌಟ್ ಶುರು ಆಗುತ್ತೆ. ಮೋಸ್ಟ್ ಕಾಮನ್ ಪೇಷಂಟ್ಸ್ ಕೇಳೋದು, ಸರ್ ರೇಡಿಯೇಷನ್ ಮಾಡಿಸೋದಾ ಅಥವಾ ಸರ್ಜರಿ ಮಾಡೋದಾ ಅಂತ. ಈಗ ಯೂರಾಲಜಿಸ್ಟ್ ಹೋದ್ರೆ ಅವರು ಸರ್ಜರಿ ಅಂತಾರೆ, ರೇಡಿಯೇಷನ್ ಹತ್ರ ಬಂದರೆ ಅವರು ರೇಡಿಯೇಷನ್ ಅಂತಾರೆ. ಸೊ ಈಗ ಅರ್ಲಿ ಸ್ಟೇಜ್ ಅಂತ ಏನು ಹೇಳ್ತೀವಿ ಅಂದರೆ ಲೋ ರಿಸ್ಕು, ಇಂಟರ್ಮೀಡಿಯೇಟ್ ರಿಸ್ಕು, ಫ್ಯೂ ಹೈ ರಿಸ್ಕ್ ಕೇಸಸಲ್ಲಿ ಐದರ್ ಇಟ್ ಕ್ಯಾನ್ ಬಿ ರೇಡಿಯೇಷನ್ ಆರ್ ಸರ್ಜರಿ. ಎರಡರಲ್ಲೂ ಔಟ್ಕಮ್ಸ್ ಸೇಮ್. ಅಂದರೆ ನೀವು ಸರ್ಜರಿ ಮಾಡಿ ಅಥವಾ ರೇಡಿಯೇಷನ್ ಮಾಡಿ ಔಟ್ಕಮ್ ಒಂದೇ ಇರ್ತದೆ, ಕ್ಯೂರ್ ಪರ್ಸೆಂಟೇಜ್. ಆಯಿತಾ? ಈಗ ಸರ್ಜರಿ ಮಾಡಿದ್ರೆ 90% ಕ್ಯೂರ್ ರೇಟ್ ಅಂದರೆ ರೇಡಿಯೇಷನಲ್ಲೂ 90% ಕ್ಯೂರ್ ರೇಟ್. ಪ್ರಾಬ್ಲಮ್ ಏನಂದರೆ ಸೈಡ್ ಎಫೆಕ್ಟ್ಸ್. ಸಿ ದಿ ಅಡ್ವಾಂಟೇಜ್ ಆಫ್ ರೇಡಿಯೇಷನ್ ಓವರ್ ಸರ್ಜರಿ ಈಸ್ ರೇಡಿಯೇಷನ್ ಈಸ್ ಎ ನಾನ್ ಇನ್ವೇಸಿವ್. ಅಂದರೆ ನಾವೇನು ಕಟ್ ಮಾಡಲ್ಲ, ಅನಸ್ಥಿಸಿಯಾ ರಿಸ್ಕ್ ಇರಲ್ಲ, ಏನೂ ಇರಲ್ಲ. ರೇಡಿಯೇಷನ್ ವಿಲ್ ಬಿ ಗಿವ್ ಎಕ್ಸ್ಟರ್ನಲಿ. ಸೊ ಆ ರೀತಿ ಮಾಡಬೇಕಾದ್ರೆ ರೇಡಿಯೇಷನಿಂದ ಪೇಷಂಟ್ಗೆ ಯಾವುದೇ ರೀತಿಯಾದ ರಿಸ್ಕ್ ಇರಲ್ಲ. ಫಾರ್ ಎಕ್ಸಾಂಪಲ್ ಈಗ ಅನಸ್ಥಿಸಿಯಾ ರಿಸ್ಕ್ ಇರಲ್ಲ, ಸರ್ಜರಿ ಟೈಮಲ್ಲಿ ಏನಾದರೂ ಆಗುತ್ತೆ ಅನ್ನೋ ರಿಸ್ಕ್ ಇರಲ್ಲ. ಸೊ ಇವೆಲ್ಲ ವಿಲ್ ಫೋರ್ಗೋ ಬೈ ರೇಡಿಯೇಷನ್. ಆ್ಯಂಡ್ ಆಲ್ಸೋ ರೇಡಿಯೇಷನ್ ಇಸ್ ಎ ಡೇ ಕೇರ್. ಮನೆಯಲ್ಲಿ ಉಳ್ಕೊಂಡು ಡೈಲಿ ಬಂದು ರೇಡಿಯೇಷನ್ ತೊಗೊಂಡು ಹೋಗ್ಬೋದು. ಸೊ ದಟ್ ಈಸ್ ಅಗೇನ್ ವೆರಿ ವೆರಿ ಕನ್ವೀನಿಯೆಂಟ್. ಆ್ಯಂಡ್ ದಿ ಸೈಡ್ ಎಫೆಕ್ಟ್ ಪ್ರೊಫೈಲ್ ಈಸ್ ಆಲ್ಸೋ ವೆರಿ ಲೆಸ್. ಅಂದರೆ ರೇಡಿಯೇಷನ್ ಕೊಡಬೇಕಾದ್ರೆ ಹೆಚ್ಚು ಸೈಡ್ ಎಫೆಕ್ಟ್ ಏನಿರಲ್ಲ. ಮ್ಯಾಕ್ಸಿಮಮ್ ಏನಿರುತ್ತೆ ಅಂದರೆ ಯೂರಿನರಿ ಸಿಂಪ್ಟಮ್ಸ್. ಒಂದಕ್ಕೆ ಹೋಗ್ಬೇಕಾದ್ರೆ ಉರಿ ಆಗ್ಬೋದು, ಮತ್ತೆ ಒಂದಕ್ಕೆ ಹೋಗಬೇಕು ಅನ್ಸೋದು, ಈ ರೀತಿ ಇರ್ತದೆ ಹೊರತು ಮೇಜರ್ ಕಾಂಪ್ಲಿಕೇಶನ್ಸ್ ಯಾವುದೂ ಆಗಲ್ಲ ರೇಡಿಯೇಷನಲ್ಲಿ. ದೀಸ್ ಆರ್ ದಿ ಅಡ್ವಾಂಟೇಜಸ್ ಆಫ್ ರೇಡಿಯೋಥೆರಪಿ. ಎಷ್ಟು ದಿನದ ರೇಡಿಯೋಥೆರಪಿ, ಯಾವ ಥರದ ರೇಡಿಯೋಥೆರಪಿ ಕೊಡಬೇಕು ಅಂತ ಬರ್ತದೆ. ಸೊ ಯೂಶಲಿ ರೇಡಿಯೋಥೆರಪಿಯಲ್ಲಿ ವಿ ಹ್ಯಾವ್ 3 ಟೈಪ್ಸ್. ಒಂದು ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋಥೆರಪಿ ಅಂದರೆ ಹಂಗಂದ್ರೆ ವೆರಿ ಶಾರ್ಟ್ ಕೋರ್ಸ್, ಓನ್ಲಿ 5 days ಕೊಡ್ತೀವಿ ಅದರಲ್ಲಿ. ನೆಕ್ಸ್ಟ್ ಬಂದು ಹೈಪೋಫ್ರಾಕ್ಷನೇಟೆಡ್ ರೇಡಿಯೋಥೆರಪಿ, ಅದು ಅರೌಂಡ್ 20 days to 25 days. ಮತ್ತೊಂದು ರೆಗ್ಯುಲರ್ ರೇಡಿಯೋಥೆರಪಿ, ಅದು 35 to 37 days ಆಫ್ ರೇಡಿಯೇಷನ್ ಕೊಡಬೇಕಾಗುತ್ತೆ. ಸೊ ಈ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋಥೆರಪಿ ಅನ್ನೋದಾದ್ರೆ ಬರೀ 5 days ಕೊಡುವಂಥ ರೇಡಿಯೋಥೆರಪಿ ಈಸ್ ಯೂಶಲಿ ಇನ್ ಅರ್ಲಿ ಸ್ಟೇಜ್. ಅಂದರೆ ಲೋ ರಿಸ್ಕು ಮತ್ತು ಫ್ಯೂ ಇಂಟರ್ಮೀಡಿಯೇಟ್ ರಿಸ್ಕಲ್ಲಿ ಈ ಥರ ಟ್ರೀಟ್ಮೆಂಟ್ ಕೊಡ್ತೀವಿ. ಇದರಲ್ಲಿ ಪೇಷಂಟ್ಗೆ ಎವ್ರಿ ಡೇ ಅಥವಾ ಎವ್ರಿ ಆಲ್ಟರ್ನೇಟ್ ಡೇ ಟ್ರೀಟ್ಮೆಂಟ್ ಕೊಡ್ತೀವಿ. ಓನ್ಲಿ 5 days, ಅಬ್ಸಲ್ಯೂಟ್ಲಿ ಸೇಫ್. ಆ್ಯಂಡ್ ಪೇಷಂಟ್ಗೆ ಏನು ಅಡ್ಮಿಟ್ ಇರಲ್ಲ, ಏನು ಮೆಡಿಕೇಶನ್ ಇಂಥ ಇಂಜೆಕ್ಷನ್ ಇರಲ್ಲ. ಜಸ್ಟ್ ಟ್ಯಾಬ್ಲೆಟ್ ತೊಗೊಂಡು ಬಂದರೆ ಟ್ರೀಟ್ಮೆಂಟ್ ಮಾಡಿ ಕಳಿಸ್ತೀವಿ ಅಷ್ಟೇ. ಸೊ ದಿಸ್ ವಿಲ್ ಬಿ ವೆರಿ ಗುಡ್. ಇದಕ್ಕಿಂತ ಸ್ವಲ್ಪ ಮೇಲ್ ಸ್ಟೇಜ್ ಇದ್ರೆ ವಿ ಕ್ಯಾನ್ ಡೂ ಸಮಥಿಂಗ್ ಕಾಲ್ಡ್ ಎಸ್ ಹೈಪೋಫ್ರಾಕ್ಷನೇಟೆಡ್. ಅಂದರೆ ಬರೀ 20 days ಆಫ್ ರೇಡಿಯೇಷನ್, ವೀಕ್ಲಿ 5 days ಇರ್ತದೆ. ಸೊ ದಿಸ್ ಪೇಷಂಟ್ ವಿಲ್ ಕಂಪ್ಲೀಟ್ ರೇಡಿಯೇಷನ್ ವಿತಿನ್ 4 weeks. ಅದಕ್ಕಿಂತ ಜಾಸ್ತಿ ಇದ್ದರೆ ಈಗ ಲಿಂಫ್ ನೋಡ್ಸು ಇದೆಲ್ಲ ಕೊಡಬೇಕು, ಹೈ ರಿಸ್ಕ್, ವೆರಿ ಹೈ ರಿಸ್ಕ್ ಇದ್ರೆ ಅದರಲ್ಲಿ ಮಾತ್ರ ವಿ ಡು regular radiation, which will be about 35 to 37 days, lasting about 7 to 8 weeks of radiation. ಎಲ್ಲದರಲ್ಲೂ ರೇಡಿಯೇಷನ್ ವಿಲ್ ಬಿ ಸೇಫ್. ಯಾವುದೇ ರೀತಿಯಾದ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಇರಲ್ಲ ಹೆಚ್ಚಾಗಿ. ಆ್ಯಂಡ್ ಮೋಸ್ಟ್ ಆಫ್ ದಿ ಶಾರ್ಟ್ ಟರ್ಮ್ ಕಾಂಪ್ಲಿಕೇಶನ್ಸ್ ಕ್ಯಾನ್ ಬಿ ಟ್ರೀಟೆಡ್. ಓಕೆ, ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಬಂದು ಮೇನ್ಲಿ ಬಂದು ಪ್ರಾಕ್ಟೈಟಿಸ್ ಅಥವಾ ಸಿಸ್ಟೈಟಿಸ್ ಅಂತೀವಿ. ಅಂದರೆ ಯಾವ ಸೈಡ್ ಎಫೆಕ್ಟ್ಸ್ ಇನ್ ದ ಬ್ಲಾಡರ್ ಆ್ಯಂಡ್ ರೆಕ್ಟಮ್. ಬಟ್ ಅಗೇನ್ it will not be life threatening or anything, which can be managed very easily, and the chances of these complications are also very less. Slight side effect ಇರ್ತದೆ, ಅದನ್ನ ಹೇಳ್ದಂಗೆ ಒಂದಕ್ಕೆ ಹೋಗ್ಬೇಕಾದ್ರೆ ಉರಿ ಆಗೋದು ಇವೆಲ್ಲ ಇರುತ್ತೆ, which will become normal. Only about 5% patients ಅಲ್ಲಿ we will have a grade 3 or higher side effects, which can again be managed medically. So this next ಬಂದು outcomes of prostate cancer. Prostate cancer is a very good outcome ಇರುವಂಥ ಕ್ಯಾನ್ಸರ್. ಅರ್ಲಿ ಸ್ಟೇಜು, ಇಂಟರ್ಮೀಡಿಯೇಟು ಇದರಲ್ಲಿ ಪೇಷಂಟ್ಸ್ ಡು ವೆರಿ ವೆಲ್. ಇನ್ಫ್ಯಾಕ್ಟ್ ವೆರಿ ಲೋ ಆ್ಯಂಡ್ ಲೋ ರಿಸ್ಕ್ ಇದ್ದರೆ ನೀವೇನು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೂ ಪೇಷಂಟ್ ಆರಾಮಾಗಿ 10 ವರ್ಷ ಇರ್ತಾರೆ ವಿತೌಟ್ ಎನಿ ಪ್ರಾಬ್ಲಮ್ಸ್.
ಆ ಕಾರಣಕ್ಕೇನೆ ನಾವು ವೆರಿ ಲೋ ಮತ್ತು ಲೋ ರಿಸ್ಕಲ್ಲಿ ವಿ ಕ್ಯಾನ್ ಸ್ಟಿಲ್ ಗಿವ್ ಅನ್ ಆಪ್ಷನ್ ಆಫ್ ಫಾಲೋ ಅಪ್ ಫಾರ್ ದೀಸ್ ಪೇಷಂಟ್ಸ್. ಬೇರೆ ಸ್ಟೇಜ್, ಈಗ ಅಡ್ವಾನ್ಸ್ ಸ್ಟೇಜ್ ಇದ್ರೂ ಬೇರೆ ಕ್ಯಾನ್ಸರ್ಗಳ ಥರ ಅಲ್ಲ ಇದು. ಸೊ ಇವನ್ ದೋ ಇಟ್ ಈಸ್ ಇನ್ ಹೈಯರ್ ಸ್ಟೇಜ್, ಯು ಕ್ಯಾನ್ ಸ್ಟಿಲ್ ಟ್ರೀಟ್ ವೆಲ್ ಆ್ಯಂಡ್ ದೇ ವಿಲ್ ಡೂ ಎಕ್ಸ್ಟ್ರೀಮ್ಲಿ ವೆಲ್ ಈವನ್ ಇನ್ ವೆರಿ ಹೈ ರಿಸ್ಕ್ ಆಲ್ಸೋ. ಇಫ್ ದೇ ರೆಸ್ಪಾಂಡ್, ದೇ ಡೂ ವೆರಿ ವೆಲ್. ಸೊ ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್ ದಿಸ್ ಟಾಕ್. ಇದರ ಸಾರಾಂಶ ಏನಂದರೆ, ಪ್ರಾಸ್ಟೇಟ್ ಕ್ಯಾನ್ಸರ್ ಇಸ್ ಎ ವೆರಿ ಗುಡ್ ಟ್ಯೂಮರ್ ಟು ಟ್ರೀಟ್, ಔಟ್ಕಮ್ಸ್ ಆರ್ ಎಕ್ಸಲೆಂಟ್, ಆ್ಯಂಡ್ ರೇಡಿಯೋಥೆರಪಿ ಈಸ್ ಎ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಟ್ರೀಟ್ಮೆಂಟ್. As compared to surgery, the side effects are less. However, the treatment outcomes are similar. Okay, again I will repeat, the treatment outcomes are similar compared to surgery. Thank you.